ಆಪರೇಷನ್ ಸಿಂಧೂರ ಬಗ್ಗೆ ಕೊತ್ತೂರು ಮಂಜುನಾಥ್ ಹೇಳಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ ಬಿಜೆಪಿ ಶಾಸಕರು ಸೈನ್ಯಾಧಿಕಾರಿಗಳು ಪ್ರಧಾನಮಂತ್ರಿ ವಿದೇಶಾಂಗ ಸಚಿವರು ಅವರ ಅಭಿಪ್ರಾಯ ಹಂಚಿಕೊಂಡಿದ್ದಾರೆ. ಅವ್ರಿಗೆ ಏನೇನು ಅವ್ರಿಗೆ ಅನಿಸಿದೆಯೋ ಕಾಂಗ್ರೆಸ್ನವರಾಗಲಿ ಬಿಜೆಪಿಯವರಾಗಲಿ ಸೇನಾ ಅಧಿಕಾರಿಗಳಾಗಲಿ ಪ್ರಧಾನಮಂತ್ರಿಗಳಾಗಲಿ ಅವರವರ ಅಭಿಪ್ರಾಯವನ್ನು ಅವರು ಹಂಚಿಕೊಂಡಿದ್ದಾರೆ. ವಿದೇಶಾಂಗ ಸಚಿವರು ಅವ್ರ ಮಾತು ಹೇಳಿದ್ದಾರೆ, ಪ್ರಧಾನಿಯವರು ಅವ್ರ ಮಾತನ್ನು ಹೇಳಿದ್ದಾರೆ, ಸೇನೆಯವರು ಅವರ ಅಭಿಪ್ರಾಯ ಹೇಳಿಕೊಂಡಿದ್ದಾರೆ ಅಂತ ಕೊಪ್ಪಳದಲ್ಲಿ ಸಿಎಂ ಸಿದ್ದರಾಮಯ್ಯ ಹೇಳಿಕೆ ಕೊಟ್ಟಿದ್ದಾರೆ. ಆದರೆ ಡೊನಾಲ್ಡ್ ಟ್ರಂಪ್ ಬೇರೆ ಬೇರೆ ಹೇಳಿಕೆ ಕೊಡ್ತಾರಲ್ಲ, ನನ್ನ ಪ್ರಕಾರ ಟ್ರಂಪ್ ಮೊದಲು ಹೇಳಿದ್ದೇ ಕರೆಕ್ಟ್ ಆಗಿದೆ. ಉಗ್ರರಿಗೆ ನೆಲೆ ಕೊಟ್ಟಿದ್ದಂಥ ಪಾಕಿಸ್ತಾನಕ್ಕೆ ಪಾಠ ಕಲಿಸೋದಕ್ಕೆ ಒಳ್ಳೆಯ ಅವಕಾಶ ಸಿಕ್ಕಿತ್ತು ನಮಗೆ. ಇನ್ನೂ ಹೆಚ್ಚಿನ ರೀತಿಯಲ್ಲಿ ಪಾಕಿಸ್ತಾನಕ್ಕೆ ತಕ್ಕ ಶಾಸ್ತಿ ಮಾಡಬೇಕಾಗಿತ್ತು ಅಂತ ಹೇಳಿ ಸಿದ್ದರಾಮಯ್ಯನವರು ಕೊಪ್ಪಳದಲ್ಲಿ ಮಾತಾಡಿದ್ದಾರೆ. ಅವರವರ ಅಭಿಪ್ರಾಯಗಳನ್ನು ವ್ಯಕ್ತ ಮಾಡಿದ್ದಾರೆ. ಕಾಂಗ್ರೆಸ್ಸಿನ ಕೆಲವರು ಶಾಸಕರು ಅವರ ಅಭಿಪ್ರಾಯಗಳನ್ನು ವ್ಯಕ್ತ ಮಾಡಿದ್ದಾರೆ. ಬಿಜೆಪಿಯವರು ಕೂಡ ಕೆಲವು ಶಾಸಕರು ವ್ಯಕ್ತ ಮಾಡಿದ್ದಾರೆ. ಆಮೇಲೆ ಆರ್ಮಿ ಆಫೀಸರ್ಸು ಕೂಡ ಅವರ ಅಭಿಪ್ರಾಯಗಳನ್ನು ವ್ಯಕ್ತ ಮಾಡಿದ್ದಾರೆ. ನರೇಂದ್ರ ಮೋದಿಯವರು ಆಮೇಲೆ ಜೈಶಂಕರ್ ವಿದೇಶಾಂಗ ಸಚಿವರು ಅವರು ಎಲ್ಲ ಕೂಡ ಅಭಿಪ್ರಾಯಗಳನ್ನು ವ್ಯಕ್ತ ಮಾಡಿದ್ದಾರೆ. ನಮಗೆ ಟ್ರಂಪ್ ಏನು ಹೇಳಿದ್ರು, ಡೊನಾಲ್ಡ್ ಟ್ರಂಪ್ ಅಮೆರಿಕದ ಪ್ರೆಸಿಡೆಂಟು ಅವರು ಆಮೇಲೆ ನಿನ್ನೆ ಬೇರೆ ಥರ ಹೇಳಿದ್ದಾರೆ. ಮೊನ್ನೆ ಈಗ 3 ದಿನದಲ್ಲಿ 12ನೇ ತಾರೀಕು ಹೇಳಿದ್ದು ಬೇರೆ ಸ್ಟೇಟ್ಮೆಂಟು. ಯಾವ ಸ್ಟೇಟ್ಮೆಂಟ್ ನಂಬ್ಕೋಬೇಕು ಅನ್ನೋದೇ ಗೊತ್ತಾಗ್ತಾ ಇಲ್ಲ. ನನ್ನ ಪ್ರಕಾರ ನರೇಂದ್ರ ಮೋದಿಯವರು ಇವರು ಟ್ರಂಪ್ ಹೇಳಿರೋದು ಮೊದಲು ಹೇಳಿರೋದು ಕರೆಕ್ಟ್ ಆಗಿರೋ ಸ್ಟೇಟ್ಮೆಂಟು ಅಂತ ಅನಿಸುತ್ತೆ. ದಟ್ಸ್ ವಾಟ್ ಐ ಫೀಲ್. ಸಿ ಇದು ನಮ್ಮ 26 ಜನ ಕಾಶ್ಮೀರದಲ್ಲಿ ಉಗ್ರರು ಕೊಂದಾಕಿದ್ರು. ಅದಾದ ಮೇಲೆ ಅವ್ರಿಗೆ ಉಗ್ರರಿಗೆ ಸಹಾಯ ಮಾಡ್ತಾ ಇರೋರು ಯಾರು, ನೆಲೆ ಕೊಟ್ಟಿರೋರು ಯಾರು, ಪಾಕಿಸ್ತಾನದವರು. ನನ್ನ ಪ್ರಕಾರ ಪಾಕಿಸ್ತಾನದವರಿಗೆ ಇದು ಒಂದು ಅವಕಾಶ ಸಿಕ್ಕಿತ್ತು. ಈ ಅವಕಾಶನ ಉಪಯೋಗಿಸ್ಕೊಂಡು ಅವರಿಗೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಉಗ್ರರಿಗೆ ಮತ್ತೆ ಅವರು ಪಾಕಿಸ್ತಾನದವರು ಮತ್ತೆ